ಎಲ್ಲ ಸಿಟಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ಬಹು ಪವಿತ್ರವಾದ ಅಕ್ಷಯ ತೃತೀಯ ಹಬ್ಬದ ವಿಶೇಷತೆ, ಮಹತ್ವ, ಆಚರಣೆ ಬಗ್ಗೆ ತಿಳಿದುಕೊಳ್ಳಲು ನಮ್ಮೊಂದಿಗೆ ಇದ್ದರೆ ಖ್ಯಾತ ವೇದ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರವರು. ಸ್ವಾಮಿ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆಧಾರದ ಸುಸ್ವಾಗತ. CTV ಪ್ರೇಕ್ಷಕ ಮಹಾಶೈಲರಿಗೂ ಕೂಡ ಆಶೀರ್ವಾದ ಹಾಗೂ ಶ್ರೀರಾಮ್ ಜೈರಾಮ್ ಅಂತೇಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಸ್ವಾಮೀಜಿಯವರೇ, ಅಕ್ಷಯ ತೃತೀಯ ಅಂದ್ರೇನು? ಇದರ ಮಹತ್ವವೇನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಕ್ಷಯ ತೃತೀಯ ಅಂದರೆ ನಾರಾಯಣನು ಧರ್ಮರಾಜರಿಗೆ ಅಕ್ಷಯ ಪಾತ್ರೆ ಕೊಡ್ತಾನೆ. ಅದಕ್ಕೆ ಅಕ್ಷಯ ತೃತೀಯ, ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ಅದು ಆ ಪಾತ್ರೆ ವಿಶೇಷ ಮತ್ತು ಮುಂದೆ ತಿಳಿಸ್ತೀನಿ ನಾನು. ಈ ದಿನ ಏಕೆ ವಿಶೇಷವಾಗಿ ಅಂದರೆ ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಪೂಜೆ ಮತ್ತು ದಾನ ಮಾಡ್ತಾರೆ, ಇದರ ಮಹತ್ವವೇನು ಸ್ವಾಮಿ? ದಾನ ಮಾಡೋದು, ಪೂಜೆ ಮಾಡೋದು ತುಂಬ ಒಳ್ಳೆಯದೇ, ಉತ್ತಮವಾದ್ದೇ. ಅದು ಧರ್ಮರಾಜನು ತನ್ನ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ತಾ ಇದ್ದಾಗ ಧರ್ಮ ಅನ್ನೋದು ಇಲ್ದಿರೋದ್ರೆ ನಾವು ಇರೋದಿಲ್ಲ ಅಂತೇಳಿ ಅವ್ರ ಜೊತೆಯಲ್ಲಿ ಸಾವಿರಾರು ಜನ ಬ್ರಾಹ್ಮಣರೆಲ್ಲ ಎಲ್ಲರೂ ಕೂಡ ಪ್ರಜೆಗಳು ಅವ್ರು ಕೂಡ ಹೊಟ್ಟೋಗ್ತಾರೆ. ಆಗ ಧರ್ಮರಾಜನ ಯೋಚನೆ ಮಾಡ್ತಾನೆ, ಇಷ್ಟು ಜನ ನನ್ನನ್ನು ನಂಬ್ಕೊಂಡು ಬರ್ತಾ ಇದ್ದಾರೆ, ನಾನು ಏನು ಇವ್ರಿಗೆ ಕೊಡೋದು? ಕನಿಷ್ಠ ಪಕ್ಷ ಒಂದು ಅನ್ನ ಆದರೂ ಇಡೋಣ ಅಂದರೆ ನನ್ನ ಕೈಯಲ್ಲಿ ಆಗಲ್ವಲ್ಲ ಅಂತೇಳಿ ಅವ್ರು ಯೋಚನೆ ಮಾಡ್ತಾ ಇದ್ದಾಗ ಸೂರ್ಯನಾರಾಯಣ ಪ್ರಾರ್ಥನೆ ಮಾಡಿದ್ರೆ ಸೂರ್ಯದೇವನು ಇದನಿಗೆ ಅಕ್ಷಯ ಪಾತ್ರೆ ಕೊಡ್ತಾನೆ. ನೋಡಪ್ಪ, ನಿನ್ನ ಜೊತೆಯಲ್ಲಿ ಎಷ್ಟು ಜನ ಎಲ್ರಿಗೂ ಅನ್ನ ಬಡಿಸ್ಬೋದು, ಇದರಲ್ಲಿ ಎಷ್ಟು ಸಾವಿರಾರು ಜನ ಕೂಡ, ಲಕ್ಷಾಂತರ ಜನ ಕೂಡ ಅಂತೇಳಿ ಸೂರ್ಯನಿಂದ ಪಡೆದಂಥ ಅಕ್ಷಯ ಪಾತ್ರೆ ಆ ದಿನ ಕೊಟ್ಟಿರ್ತಾನೆ. ಯಾರು? ಈ ಅಕ್ಷಯ ತೃತೀಯ ದಿನ ಸೂರ್ಯನಾರಾಯಣ ಸ್ವಾಮಿ, ಸೂರ್ಯದೇವನ್ ಕೊಟ್ಟಿರೋವಂಥದ್ದು ಅಕ್ಷಯ ಪಾತ್ರೆ. ಅದು ಎಲ್ರಿಗೂ ಕೂಡ ಊಟ ಉಪಚಾರಗಳೆಲ್ಲ ಅದರಲ್ಲೇ ಸಿಗುತ್ತೆ. ಅದು ಅಂದರೆ ಸೇರೋವಂಥದ್ದು, ಕ್ಷಯ ಅಂದರೆ ಬರೋವಂಥದ್ದು, ಅಕ್ಷಯ ಅಂದರೆ ಎಲ್ರಿಗೂ ಇಡೋವಂಥದ್ದು. ಈ ಅಕ್ಷಯ ಪಾತ್ರೆಯಲ್ಲಿ ಎಷ್ಟು ನಾವು ಮನೆಯಲ್ಲೇ ಅಷ್ಟೇ ಎಲ್ಲ ಊಟ ಮಾಡಿದ್ಮೇಲೆ ಅನ್ನ ಸ್ವಲ್ಪ ಮಿಕ್ಸೇ ಇರಬೇಕು. ಏಕೆಂದರೆ ಆ ಅಕ್ಷಯ ಅನ್ನೋದು ಖಾಲಿ ಆದರೆ ನಮ್ಗೆ ಮತ್ತೆ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಯಾವಾಗೂ ಕೂಡ ಅಕ್ಷಯ ಪಾತ್ರೆ ಅಂದರೆ ಸೂರ್ಯನಾರಾಯಣನು ಧರ್ಮರಾಜರು ಕೊಟ್ಟಿದಂಗೆ ನಮಗೂ ಕೂಡ ಭಗವಂತನು ನಮಗೆ ಅನ್ನ ಪಾತ್ರೆ ಕೊಟ್ಟಿದ್ದಾನೆ. ಆ ಅನ್ನ ಪಾತ್ರೆ ಅನ್ನೋದ್ರಲ್ಲೇ ಅನ್ನ ಒಂದು ಸ್ವಲ್ಪ ಮಿಕ್ಸ್ ಆದರೂ ಯಾವಾಗೂ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಅಂದರೆ ಪ್ರತಿನಿತ್ಯ ಏನೋ ಊಟ ಮಾಡ್ತೀರಾ, ಊಟ ಮಾಡಿದಾಗ ಸ್ವಲ್ಪನಾದರೂ ಆ ಪಾತ್ರೆ ಒಂದು ಇಡೀ ಅನ್ನ ಮಿಕ್ಕಿಸಿದ್ರೆ ಅಕ್ಷಯ ಅನ್ನೋದು, ಮಹಾಲಕ್ಷ್ಮಿ ಅನ್ನೋದು ಅಲ್ಲೇ ಇರೋದು. ಆ ಪಾತ್ರೆ ಶುಕ್ರವಾರ ಮಂಗಳವಾರ ನಾವು ಖಾಲಿ ಮಾಡಿದ್ದೀವಿ ಅಂದರೆ ನಾವು ಖಾಲಿ ಆಗೋಗ್ತೀವಿ, ಆಮೇಲೆ ಮನೆ ಬಿಟ್ಟು ಬಿಡ್ತಾಳೆ. ಅದಕ್ಕೋಸ್ಕರವಾಗಿ ಅಕ್ಷಯ ಅಂದರೆ ನಮ್ಮ ಮನೆಯಲ್ಲಿರೋ ಅನ್ನದ ಪಾತ್ರೆ. ಅಕ್ಷಯ ಅಂದರೆ ಸೂರ್ಯನಾರಾಯಣ ಸ್ವಾಮಿಯು, ಸೂರ್ಯನು ಧರ್ಮರಾಜರು ಕೊಟ್ಟಿರೋಂಥ ಅಕ್ಷಯ ಪಾತ್ರೆ, ಅದನ್ನು ಅಕ್ಷಯ ತದೆಯ ಅಂತೇಳಿ ಹೇಳ್ತೀವಿ. ವೀಕ್ಷಕರಿಗೆ ಸ್ವಾಮೀಜಿಯವರು ಒಂದು ಮಹತ್ವದ ಒಂದು ವಿಷಯವನ್ನು ನಿಮ್ಗೆ ತಿಳಿಸಿದ್ದಾರೆ. ಯಾಕಂದರೆ ನಾವು ರಾತ್ರಿ ಹೊತ್ತು ಊಟ ಮಾಡಿ ಮಲಗುವಾಗ ಆ ಒಂದು ಇಡೀನಾದರೂ ಆ ಪಾತ್ರೆಯಲ್ಲಿ ಅನ್ನ ಉಳಿಸ್ಬೇಕು. ಅನ್ನ ಉಳಿಸಿದ್ರೆ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ಒಂದು ಮಾತನ್ನು ಸಹ ಸ್ವಾಮೀಜಿ ಹೇಳಿದ್ದಾರೆ. ಮತ್ತು ಸ್ವಾಮಿ, ಈ ದಿವಸ ಅಕ್ಷಯ ತೃತೀಯ ಅಂದರೆ ಬಹುತೇಕ ಮಹಿಳೆಯರು ಬಂಗಾರ ಖರೀದಿ ಮಾಡೋಕ್ಕೆ ಬಂಗಾರದ ಅಂಗಡಿಗೆ ಮುಗಿ ಬೀಳ್ತಾರೆ. ಅದು ಬಂಗಾರ ಅಂಗಡಿಯವರು ಮಾಡಿರೋಂಥ ಕ್ಲಿಮಿಕ್ ಇದು ಅಷ್ಟೇ ವಿನಃ ಅಲ್ಲಿ ಬಂಗಾರ ತೊಗೋಬೇಕು ಅಂತೇನಿಲ್ಲ. ಬಂಗಾರ ತೊಗೊಂಡ್ಬಿಟ್ರೆ ನಾವು ಇನ್ನೂ ಇದಾಗ್ತೀವಿ, ತೊಂದರೆ ಬೀಳ್ತೀವಿ. ದಯವಿಟ್ಟು ನೀವು ಯಾರೂ ಕೂಡ ಬಂಗಾರದ ಕಡೆ ಅಷ್ಟೊಂದು ಗಮನ ಕೊಡಬೇಡಿ. ಹೊಸ ಬಟ್ಟೆ ಅಂತ ಧರಿಸ್ಬೇಕು ಅಂತ ಕೆಲವರೆಲ್ಲ ಆಚರಣೆ ಇಟ್ಕೊಂಡಿದ್ದಾರೆ. ಏನೂ ಇಲ್ಲ, ಇರೋ ಬಟ್ಟೆಯನ್ನು ಧರಿಸಿ ನೀವು ಮನೆಯಲ್ಲಿರೋಂಥ ಲಕ್ಷ್ಮಿಯನ್ನು ಸುಭಶ್ಚಿತವಾಗಿ ಇಟ್ಕೊಳ್ಳಿ. ಮನೆ ಬಾಗಿಲು ಎಲ್ಲ ಹೊಸಲು ಚೆನ್ನಾಗಿ ಇಟ್ಕೊಳ್ಳಿ. ನಿಮಗೆ ಅದೇ ಅಕ್ಷಯ ಇದ್ದಂಗೆ. ನಿಮ್ಗೆ ಯಾವಾಗೂ ಕೊಡೋವಂಥದ್ದು, ವರ್ಷಕ್ಕೆ ಒಂದ್ಸಲಿ ಬಂದು ಅಕ್ಷಯ ನಿಮ್ಗೆ ಕೊಡೋದಿಲ್ಲ ಇವನು ಮಹಾಲಕ್ಷ್ಮಿ. ಮನೆ ನೀವು ಸುಭಶ್ಚಿತವಾಗಿ ಇಟ್ಕೊಂಡಿದ್ರೆ ಯಾವಾಗೂ ನೀವು ಪ್ರತಿನಿತ್ಯ ಅಕ್ಷಯನೇ. ಯಾವಾಗೂ ಮನೆಯಲ್ಲೇ ಇರಮ್ಮ ಮಹಾಲಕ್ಷ್ಮಿ ಅಂತ ಹೇಳ್ತೀವಲ್ಲ, ಹಂಗೆ ಆಯಮ್ಮನ ಯಾವಾಗೂ ಅಕ್ಷಯವಾಗಿ ನಮ್ಮಲ್ಲಿ ಇರ್ತಾನೆ. ಇರೋ ದುಡ್ಡನ್ನ ಸಮೃದ್ಧವಾಗಿ ಏನು ಬೇರೆಯವರು ಯಾರಿಗೂ ಕೊಡ್ದಿರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಬೇಕಾದನ್ನು ಎತ್ತಿಟ್ಕೊಂಡ್ರೆ ಅದೇ ಅಕ್ಷಯ. ನಮ್ಗೆ ₹1, ₹2, ₹10 ಹಿಂಗೆ ಆಗ್ತಾನೆ ಇರುತ್ತೆ. ಇದು ಅಕ್ಷಯ. ಬಹುತೇಕ ಮಹಿಳೆಯರಲ್ಲಿ ಇದು ಏನೋ ಅಕ್ಷಯ ತೃತೀಯ ಅಂದರೆ ಬಂಗಾರ ಏನಾದರೂ ಸ್ವಲ್ಪ ತಗೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶ ಬಹುತೇಕ ಮಹಿಳೆಯರಿದೆ. ಅದು ಕಡುಬಡನಾದ್ರೂ ಕೂಡ ಆ ದಿವಸ ಏನಾದರೂ ಒಂಚೂರು ಬಂಗಾರ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅಲ್ಲ, ಈಗ ಲಕ್ಷ್ಮಿಯನ್ನು ನಾವು ಹೊಲಿಸ್ಕೊಂಡಿದ್ದಾಗ ಆಯಮ್ಮನಿದ್ರೆ ಈ ಬಂಗಾರ ಅದಷ್ಟು ಕತೆ ಬರುತ್ತೆ. ಅದು ಸರಸ್ವತಿ ನಾಮ್ ಅಂದರೆ ಸರಸ್ವತಿ ವಿದ್ಯೆ ಅನ್ನೋದೊಂದಿದ್ರೆ ಮಹಾಲಕ್ಷ್ಮಿ ಆಯಮ್ಮನ ಜೊತೆಯಲ್ಲೇ ಬರ್ತಾಳೆ, ಶಕ್ತಿದೇವಿ ಪಾರ್ವತಿನೂ ಕೂಡ ಆಯಮ್ಮನ ಜೊತೆಯಲ್ಲೇ ಬರ್ತಾಳೆ. ಹಂಗಾಗಿ ಬಂಗಾರ ಈಗ ಕೊಳ್ಳುವಂಥ ಸ್ಥಿತಿ ಇಲ್ಲ, ತುಂಬ ತಾರ್ಕ ಕೇಳಿದೆ. ಏಕೆಂದರೆ ಎಲ್ಲರೂ ಈ ಅಕ್ಷಯ ತೆಗೆದು ಆ ಮಟ್ಟಕ್ಕೆ ಹೋಗಿದೆ ಅನ್ನೋ ಉದ್ದೇಶ ಕೂಡ ಕೆಲವ್ರ ಮನಸ್ಸಿನಲ್ಲಿದೆ.
ದಯವಿಟ್ಟು ನೀವು ಬಂಗಾರ ಒಂದು ಓಲೆ ಒಂದು ಜೊತೆ ತೆಗೆದಿಡಿ, ನಿಮ್ಗೆ ಸಮೃದ್ಧಿ ಆಗುತ್ತಾ? 2 ಓಲೆ ಬಂದಿರುತ್ತೆ ನಿಮ್ಗೆ ವರ್ಷ ಆದಮೇಲೆ, ಬಂದಿರೋಲ್ಲ. ನೀವು ತೆಗಿಟ್ಟಿರೋ ಬಂಗಾರ ಹಂಗೆ ಇರುತ್ತೆ ಅಷ್ಟೇ. ಅದು ಸಮೃದ್ಧಿ ಅಂದರೆ ಮರಿ ಹಿಡ್ಕೊಂಡು ಏನು ಹೋಗೋದಿಲ್ಲ. ದಯವಿಟ್ಟು ನೀವು ಸಂತೋಷ ಪಡಿ, ಸಂತೋಷವಾಗಿರಿ. ಆ ದಿನ ಏನಾದರೂ ಸಿಹಿ ಮಾಡಿ ಮನೆಯವರೆಲ್ಲ ಹಂಚ್ಕೊಳ್ಳಿ. ದೇವ್ರ ಮನೆ ಹೊಸಲು ಚೆನ್ನಾಗಿಟ್ಕೊಳ್ಳಿ. ನಿಮ್ಗೆ ಅಕ್ಷಯ ಅದೇ, ಅದು ನಿತ್ಯ ನಿಮಗೆ ಊಟ ಇದು ಕೊಡುವಂಥದ್ದೇ ಮನೆಯೇ ಅಕ್ಷಯ ಪಾತ್ರ ಇದ್ದಂಗೆ. ಇದು ಅಕ್ಷಯ ತೃತೀಯಕ್ಕೆ ಸಂಬಂಧಪಟ್ಟಂತೆ ಪೌರಾಣಿಕ ಕಥೆಗಳೇನಾದರೂ ಇದೆಯಾ ಸರ್? ಅಕ್ಷಯ ತೃತೀಯಗೆ ಸಂಬಂಧಪಟ್ಟಂತೆ ಭೀಮನು ಸೂರ್ಯನು ಧರ್ಮರಾಜ್ ಕೊಟ್ಟಿರೋ ಪಾತ್ರೆ ವಿನಃ ಅದೊಂದು. ಆಗ ಆ ಪಾತ್ರೆಯಲ್ಲಿ ಎಲ್ರಿಗೂ ಬಡಿಸೋವಂಥದ್ದು ಇದೇ ವಿನಃ ಅಕ್ಷಯ ಅಂದರೆ ಪಾತ್ರೆ, ಅದು ಆ ಪಾತ್ರೆ ಅಷ್ಟು ವಿನಃ ಇನ್ನು ಬೇರೆ ಏನು ವಿಶೇಷಗಳು ಇರೋದಿಲ್ಲ. ಓಕೆ, ಅಕ್ಷಯ ತೃತೀಯ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ನೀವೇನು ಸಂದೇಶ ಕೊಡ್ತೀರಿ ಸರ್? ಯುವ ಪೀಳಿಗೆ ಅವತ್ತು ಸಂತೋಷವಾಗಿರಿ ಅಂತ ಹೇಳ್ತೀನಿ. ನಿಮ್ಗೆ ಆದಷ್ಟು ಭಗವಂತನ ಏನಾದರೂ ಕೊಟ್ಟರೆ ಹೊಸ ಬಟ್ಟೆ, ಹೊಸ ಇದು, ಹೊಸಬರ ಪರಿಚಯ, ಹೊಸದಾಗಿ ಏನಾದರೂ ನಿಮಗೆ ಇರೋವಂಥ ಇದರಲ್ಲೇ ಅರಿಶಿನ ಕುಂಕುಮ ಇಟ್ಟು ಮನೆಯಲ್ಲಿರೋವಂಥ ಚಿನ್ನ ಬೆಳ್ಳಿ ಬಂಗಾರಕ್ಕೆ ಅಥವಾ ಕಾಸಿಗೂ ಕೂಡ ಇಟ್ಟು ಅದ್ರ ಮೇಲೆ ಹೂವು ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ತುಂಬ ನಿಮಗೆ ಅನುಕೂಲ ಆಗುತ್ತೆ. ಅದು ನಿಮಗೆ ಬೆಳ್ಕೊಳ್ತಾ ಹೋಗುತ್ತೆ. ಇಷ್ಟು ಮಾತ್ರ ಜನತೆಗೆ ಹೇಳ್ಬೋದು ನಾನು. ಮಹಿಳೆಯರಿಗೆ ಏನು ಹೇಳ್ತೀರಿ ಸ್ವಾಮಿ? ಯಾಕಂದರೆ ಮಹಿಳೆಯರು ಹೆಚ್ಚಾಗಿ ನಮ್ಮದು ಅಕ್ಷಯ ತೃತೀಯ ದಿವಸದಿಂದ ಮಹಿಳೆಯರಿಗೆ ಏನೆಲ್ಲ ಅದು ಮಹಿಳೆಯರಿಗೆ ಎಲ್ರಿಗೂ ಒಂದು ವಿನ್ನಪಿ. ಅದು ಬಂಗಾರ ತಗೊಳ್ಳೇಬೇಕು ಅಂತೇಳಿ ಎಲ್ಲಿ ಯಾವ ಶಾಸ್ತ್ರದಲ್ಲಿ ಯಾವ ಧರ್ಮದಲ್ಲಿ ಇದುವರೆಗೂ ಹೇಳಿಲ್ಲಮ್ಮ. ನಮ್ಮ ಬಂಗಾರ ಅಂಗಡಿಯವರು ಹೇಳ್ತಾ ಇದ್ದಾರೆ, ನೀವು ತೊಗೊತಾ ಇದ್ದೀರಿ ಅಷ್ಟೇ ವಿನಃ ಎಲ್ಲಿ ಯಾವ ಶಾಸ್ತ್ರ ಯಾವ ಪುರಾಣದಲ್ಲಿ ಕೂಡ ಹೇಳಿಲ್ಲ. ದಯವಿಟ್ಟು ನೀವು ಸುಭಸ್ಥವಾಗಿ ಮುತ್ತೈದರು ಥರ ಇದ್ದು ಏನಮ್ಮ ನೀವು ನಿಮ್ಮ ಪತಿ ಮನೆ ಸೇವೆ ಎಲ್ಲನೂ ನಡೆಸ್ಕೊಂಡು ಹೋಗಿ, ನಿಮಗೆ ಅದೇ ಅಕ್ಷಯ ಆಗುತ್ತೆ. ನೀವು ಬಂಗಾರ ತಗೋಬೇಕು ಅಂತೇನಿದ್ರೆ ಏನಾದರೂ ತೊಗೋಬೋದಮ್ಮ. ಅದು ನಿಮಗೆ ಬಿಟ್ಟಿರೋಂಥದ್ದು, ಅದು ಗುರೂಜಿಗಳಿಗೆ ಅಂತ ಒಂಥರ ಸಂಬಂಧ ಇಲ್ಲ. ದಾನ ಧರ್ಮ ಹೆಚ್ಚಾಗಿ ಮಾಡ್ಬೋದು. ದಾನ ಧರ್ಮ ಅನ್ನೋದೇ ಅದು ಬರೋದೇ ಅಕ್ಷಯನಲ್ಲಿ. ಆ ಅಕ್ಷಯ ಪಾತ್ರೆಯಲ್ಲೇ ಅದರಲ್ಲಿ ಏನು ಬಂದ್ರೂ ಎಲ್ಲ ದಾನ ಮಾಡ್ಕೊಂಡು ಹೋಗ್ತಾರೆ ಧರ್ಮರಾಜರು. ಅದಕ್ಕೋಸ್ಕರ ನಾವು ದಾನ ಧರ್ಮ ಮಾಡೋದು ತುಂಬ ಒಳ್ಳೆಯದು. ವೀಕ್ಷಕರೇ, ಸ್ವಾಮೀಜಿಯವರು ಅಕ್ಷಯ ತೃತೀಯ ಬಗ್ಗೆ ತುಂಬ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಸ್ವಾಮೀಜಿ, ನಿಮ್ಮ ಅಮೂಲ್ಯ ಮಾಹಿತಿಗಾಗಿ ನಮ್ಮ ಸಿಟಿ ನ್ಯೂಸ್ ಪರವಾಗಿ ಧನ್ಯವಾದಗಳು ಸ್ವಾಮಿ. ನಮಸ್ಕಾರ. ಜೈ ಶ್ರೀರಾಮ್. ಇದು ಅಕ್ಷಯ ತೃತೀಯ ಹಬ್ಬದ ಮಹತ್ವದ ಬಗ್ಗೆ ವಿಶೇಷ ಸಂದರ್ಶನ. ನೀವು ಸಹ ಈ ಶುಭ ದಿನದಲ್ಲಿ ದಾನ ಧರ್ಮ ಮಾಡಿ ಜೀವನ ಪವಿತ್ರಗೊಳಿಸಿಕೊಳ್ಳಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ CTV ನ್ಯೂಸ್ CMIಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.